ಬನ್ನಿ ಸ್ನೇಹಿತರೆ, ನಾವೀಗ ಪ್ಲೇನ್ ಬ್ಲೌಸ್ ಫ್ರಂಟನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ವಿಡಿಯೋದಲ್ಲಿ ನಾನು ಬ್ಯಾಕ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಫ್ರಂಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಬ್ಯಾಕನ್ನು ಇಲ್ಲಿ ಹಾಕ್ಕೊಂಡಿದ್ವಿ. ಇದೇ ರೀತಿ ಫ್ರಂಟು ಎಷ್ಟು ಚೆಸ್ಟು ವೇಸ್ಟು ಲೂಸ್ ಇದೆಯೋ ಅಷ್ಟನ್ನು ನಾವು ಇಲ್ಲಿ ಈ ರೀತಿ ಬ್ಯಾಕ್ ಹಾಕಿ ಮಾರ್ಕ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈಗ ನಾವು ಇಲ್ಲಿ ಬೆಲ್ಟ್ಗೋಸ್ಕರವಾಗಿ 2.5 ಇಂಚನ್ನು ಮಾರ್ಕ್ ಮಾಡ್ತಾಯಿದ್ವಿ. ಇದು ಸೈಡ್ ಬೆಲ್ಟ್ಗಾಗಿ 1.5 ಇಂಚನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು ಸೈಡ್ ಡಾಟ್ ಹಿಡಿಲಿಕ್ಕೆ 2.25 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈಗ ನಾವು ಒಂದು ಲೈನನ್ನು ಇಲ್ಲಿ ಎಳೆಯೋಣ. ಹೀಗೆ ನಾನು ಲೈನನ್ನು ಮಾರ್ಕ್ ಮಾಡಾಯಿತು. ಈಗ ಫ್ರಂಟ್ ನೆಕ್ಕು ಎಷ್ಟಿದೆ ಅಂತ ಕಂಡುಹಿಡ್ಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಸಹ ಒಂದು ಲೈನನ್ನು ಹೇಳ್ಕೊಳ್ಳೋಣ. ಹಾಗೆ ನಾವು ಇಲ್ಲಿ ಮೇನ್ ಡಾಟ್ಗೋಸ್ಕರವಾಗಿ ಒಂದು ಮಾರ್ಕನ್ನು ಮಾಡೋಣ ಸ್ನೇಹಿತರೆ. 3.25 ಪಾಯಿಂಟ್ 13 ಲೆಂತ್ ಇರೋದ್ರಿಂದ ನಾವು ಇಲ್ಲಿ ನಿಪ್ಪಲ್ ಪಾಯಿಂಟ್ಗೆ 9 ಇಂಚು, ಡಾಟ್ ಪಾಯಿಂಟು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಕೆಳಗಡೆ 1 ಇಂಚಿಗೋಸ್ಕರ 1 ಇಂಚು, ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಡಾಟ್ಗೋಸ್ಕರವಾಗಿ ಮಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ. ನಾವು ಅದಕ್ಕೆ ಒಂದು ಲೈನನ್ನು, ಡಾಟ್ ಲೈನನ್ನು ಹೇಳ್ಕೊಳ್ಳೋಣ. ಈ ರೀತಿ ಫ್ರಂಟ್ಗೆ ಶೇಪು ಬೆಲ್ಟ್ ಅಟ್ಯಾಚ್ ಮಾಡಲಿಕ್ಕೋಸ್ಕರವಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಮಾರ್ಕ್ ಮಾಡಿದ್ದಾಯಿತು ಸ್ನೇಹಿತರೆ. ಈಗ ಮೇನ್ ಡಾಟ್ಗೆ ಲೈನನ್ನು ಹೇಳ್ಕೊಳ್ಳೋಣ. ಈ ರೀತಿ ಆಯಿತು ಸ್ನೇಹಿತರೆ. ಈಗ ನಾವು ಅಳತೆ ಬ್ಲೌಸ್ ಸಹಾಯದಿಂದ ಫ್ರಂಟ್ ಡೀಪನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲ ಟೇಪಿನ ಅಳತೆಯಿಂದ ಸಹ ಅಳತೆ ಮಾಡಿಕೊಂಡು ಫ್ರಂಟ್ ಡೀಪನ್ನು ಸಹ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬಹುದು. ನಾವು ಅಳತೆ ಬ್ಲೌಸ್ ಇಟ್ಟೆ ಚೆಸ್ಟು ವೇಸ್ಟು ಎಲ್ಲವನ್ನು ಮಾರ್ಕ್ ಮಾಡಿದ್ದಾಯಿತು. ಅದಕ್ಕೋಸ್ಕರವಾಗಿ ಅಳತೆ ಬ್ಲೌಸಿಂದಲೇ